ಇದಪ್ಪ ಎರಡು ಓದಿರೋ ಶಾಲೆ. ನಮ್ಮ ಟೀಚರನ್ನು ಇದೇ ಸ್ಕೂಲ್ನಲ್ಲಿ ವರ್ಕ್ ಮಾಡ್ತಿದ್ದಾರೆ. ಬಾ ಅವರನ್ನು ತೋರಿಸ್ತೀನಿ. ಅರೆ, ನೀನು ಪ್ರಸಾದ್ ಅಲ್ವಾ? ಹಾಂ, ಜಾನಕಿ ಹೇಗಿದ್ದೀಯಾ? ಇವರು ನನ್ನ ಕ್ಲಾಸ್ಮೇಟ್. ಸೇ ಹಲೋ. ಹೆಲೋ ಆಂಟಿ. ಹೆಲೋ ಪುಟ್ಟ. ಜಾನಕಿ, ನೀನೇನಿಲ್ಲಿ? ನಾನು ಇಲ್ಲೇ ಪಕ್ಕದ ಸ್ಕೂಲ್ನಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಿದ್ದೀನಿ. ಪದ್ಮಾ ಮೇಡಮ್ನ ಮಾತಾಡ್ಸ್ಕೊಂಡು ಹೋಗೋಕ್ಕೆ ಬಂದೆ. ಸರಿ, ನಾನೇನು ಬರ್ತೀನಿ. ಸರಿ, ಓಕೆ. ಮಕ್ಕಳೇ, ಇವತ್ತು ನಾವು ರಾಷ್ಟ್ರಕವಿ ಕುವೆಂಪು ಅವರು ಬರೆದಿರುವ ಕನ್ನಡಮ್ಮನ ಹರಿಕೆ ಪದ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಕನ್ನಡ ಭಾಷೆಯು ಸಾವಿರಾರು ವರ್ಷದ ಇತಿಹಾಸ ಹೊಂದಿದೆ. 8 ಜ್ಞಾನಪೀಠ ಪ್ರಶಸ್ತಿ ಪಡೆದ ಏಕೈಕ ಭಾಷೆ ಅದು ನಮ್ಮ ಕನ್ನಡ. ಮುನಿಯಾ, ಮುನಿಯಾ, ಮನೆ ಮುದ್ದೆ ತಿನ್ಕೊಂಡು ಕೆಲಸ ಮಾಡಬೇಕಾಗುತ್ತೆ ಅಂತ ಈ ಸ್ಕೂಲಿಗೆ ಬಂದು ಕುಂತವನೆ. ಏನು ಬಸಪ್ಪ ಹೀಗೆ ಕೂಗ್ತಾ ಇದೀಯಾ? ಮೇಡಮರೇ, ನಮ್ಮ ಮುನಿಯಾನ ಕಳಿಸಿ ಕರ್ಕೊಂಡು ಹೋಗ್ಬೇಕು. ಯಾಕೆ ಬಸಪ್ಪ, ಮನೇಲೆಲ್ರು ಹುಷಾರಿದ್ದಾರೆ ತಾನೆ? ಹಂಗೇನಿಲ್ರಿ, ಮಾದಪ್ಪನ ಜಾತ್ರೆ ಬಂತಲ್ಲ, ದ್ಯಾವ್ರ ಗುಡಿ ಮುಂದೆ ಹಣ್ಣು ಕಾಯಿ ಮಾರೋಕ್ಕೆ ಹೋಗಬೇಕು. ಮುನಿಯಾನು ಬಂದರೆ ಹೊಸಿ ವ್ಯಾಪಾರ ಜಾಸ್ತಿ ಮಾಡ್ಬೋದು, ಹೊಸಿ ಕಾಸು ನೋಡ್ಬೋದು. ಅದಕ್ಕೆ ಕಳಿಸ್ಕೊಡಿ. ಏನು ಮುನಿಯಾ, ನಿಮ್ಮಪ್ಪನ ಜೊತೆಗೆ ಹೋಗ್ತೀಯಾ? ಇಲ್ಲ ಟೀಚರ್, ನಾವು ಹೋಗೋಕ್ಕಿಲ್ಲ, ನಾನು ಓದಬೇಕು. ಏನು ಬಸಪ್ಪ, ನೀವು ಇಷ್ಟು ಚೆನ್ನಾಗಿ ಓದೋ ಹುಡುಗನ ಕರ್ಕೊಂಡೋಗಿ ಕೆಲ್ಸಕ್ಕೆ ಹಚ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಇದು ಸರಿನಾ? ನೀವೇ ಹೇಳಿ. ಅಯ್ಯ, ಹಂಗಂತ ಈ ಟೈಮ್ ಬಿಟ್ಟು ಮತ್ತೆ ಯಾವಾಗ ನಾವು ಕಾಸು ಮಾಡೋದು? ನೀವೊಳ್ಳೆ. ಅದು ಹಾಗಲ್ಲ ಬಸಪ್ಪ, 14 ವರ್ಷ ಒಳಗಿರೋ ಮಕ್ಕಳನ್ನ ಅವ್ರನ್ನ ಕೆಲ್ಸಕ್ಕೆ ಕಳಿಸೋದು, ಅವರಿಂದ ಕೆಲಸ ಮಾಡಿಸೋದು ದೊಡ್ಡ ಅಪರಾಧ. ಇದಕ್ಕೆ ಶಿಕ್ಷಣ ಆಗುತ್ತೆ, ಗೊತ್ತಾ? ಹೌದೇ? ಹೌದು ಬಸಪ್ಪ. 1986ರ ಬಾಲಕಾರ್ಮಿಕ ನಿಷೇಧ ಕಾಯ್ದೆ ಪ್ರಕಾರ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ಕೊಡಿಸ್ಬೇಕು. ಅದಕ್ಕೆ ಅಂತಾನೆ ಮಧ್ಯಾಹ್ನ ಬಿಸಿ ಊಟ, ಮೊಟ್ಟೆ, ಹಾಲು, ಹಣ್ಣು ಇದೆಲ್ಲ ಕೊಡ್ತಾ ಇರೋದು. ಓಹೋ, ಹೌದಾ ಮೇಡಮರೇ? ಮೇಡಮ್ ಹೇಗಿದ್ದೀರಾ? ನಾನು ಯಾರು ಹೇಳಿ? ಸರಿಯಾಗಿ ಗೊತ್ತಾಗ್ತಿಲ್ಲಮ್ಮ. ಎಷ್ಟೋ ಮಕ್ಕಳಿಗೆ ಪಾಠ ಮಾಡಿದ್ದೀವಿ. ಅಲ್ಲದೆ ನೀವು ಬೆಳೆದು ದೊಡ್ಡವರಾಗಿದ್ದೀರಾ, ನಮಗೂ ವಯಸ್ಸಾಯಿತು, ಗೊತ್ತಾಗ್ತಿಲ್ಲ. ನೀನೇ ಹೇಳಮ್ಮ. ನಾನು ಮೇಡಮ್ ವಿದ್ಯಾ. ಇವತ್ತು ನಾನು ನಿಮ್ಮ ಮುಂದೆ ಡಾಕ್ಟರ್ ವಿದ್ಯಾ ಆಗಿ ನಿಂತಿದ್ದೇನೆ ಅಂದರೆ ಅದಕ್ಕೆ ನೀವೇ ಕಾರಣ ಮೇಡಮ್. ಹೌದೇ? ಗೊತ್ತಾಗ್ತಿಲ್ಲ. ಮೇಡಮ್, ನಾನು 9th ಸ್ಟ್ಯಾಂಡರ್ಡ್ನಲ್ಲಿದ್ದಾಗ ನಮ್ಮಪ್ಪ ನನಗೆ ಮದುವೆ ಮಾಡೋಕ್ಕೆ ಹೊರಟಿದ್ರು. ಆವಾಗ ನೀವು ಅದನ್ನು ನಿಲ್ಲಿಸಿ ನಮ್ಮಪ್ಪಂಗೆ ಚೈಲ್ಡ್ ಮ್ಯಾರೇಜಿಂದ ಆಗುವ ತೊಂದರೆ ಹಾಗೂ ಕಾಯ್ದೆ ಕಾನೂನಿನ ಬಗ್ಗೆ ತಿಳಿಸಿ ಅವರ ಕಣ್ತೆರೆಸಿದ್ರಿ. 2006ರ ಕಾಯ್ದೆ ಪ್ರಕಾರ ಮದುವೆಯಾಗೋ ಹುಡುಗಂಗೆ 21 ವರ್ಷ, ಹುಡುಗಿಗೆ 18 ತುಂಬಿರಬೇಕು. ಇಲ್ಲ ಅಂದರೆ 1 ಲಕ್ಷ ದಂಡ, 2 ವರ್ಷ ಕಠಿಣ ಶಿಕ್ಷೆ ವಿಧಿಸ್ತಾರೆ ಅಂತ ಹೇಳಿ ನನ್ನಂತ ಅದೆಷ್ಟೋ ಹೆಣ್ಣು ಮಕ್ಕಳಿಗೆ ಅವರ ಕನಸನ್ನು ನನಸು ಮಾಡಿಕೊಳ್ಳೋಕ್ಕೆ ದಾರಿದೀಪ ಆಗಿರಿ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಈಗ ನೆನಪಿಗೆ ಬಂತು. ಒಳ್ಳೆಯದಾಗಲಿ ಪುಟ್ಟಿ, ನಿನ್ನ ಕೈಲಾದಷ್ಟು ಈ ಸಮಾಜಕ್ಕೆ ಸೇವೆ ಮಾಡು, ಆಯಿತಾ? ನಮಸ್ತೆ ಟೀಚರ್, ನಾನು ನಿಮ್ಮ ಓಲ್ಡ್ ಸ್ಟೂಡೆಂಟ್ ಪ್ರಸಾದ್. ನಾನು ಆವಾಗ ತುಂಬ ತುಂಟ ಇದ್ದೆ. ನೀವು ಆವಾಗ ನನ್ನ ಕರೆದು ಬುದ್ಧಿ ಹೇಳ್ತಿದ್ರಲ್ಲ, ಗೊತ್ತಾಯ್ತಾ? ಈಗ ಗೊತ್ತಾಯ್ತು. ಜಾನ್ಕಮ್ಮನ ಮಗ ಪ್ರಸಾದು. ಹೇಗಿದೆಯಪ್ಪ? ಏನು ಮಾಡ್ತಾ ಇದೀಯಾ? ನಾನು BE ಮಾಡಿಕೊಂಡು ಬೆಂಗಳೂರಿನಲ್ಲಿ ಒಂದು ದೊಡ್ಡ IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ. ಇವಳು ನನ್ನ ಮಗಳು ನಮ್ಮ ಸ್ಕೂಲ್ ನೋಡಬೇಕು ಅಂದ್ಲು, ಅದಕ್ಕೆ ಕರ್ಕೊಂಬಂದೆ. ಒಳ್ಳೆ ಕೆಲಸ ಮಾಡಿದೆ. ಹೆಂಗಿದೆ ಪುಟ್ಟಿ ನಮ್ಮ ಹಳ್ಳಿ ಶಾಲೆ? ನಿಮ್ಮ ಸ್ಕೂಲ್ಗೂ ನಮ್ಮ ಸ್ಕೂಲ್ಗೂ ಡಿಫ್ರೆನ್ಸ್ ಅನ್ನಿಸ್ತಿದ್ಯಾ? ಪಪ್ಪ, ನಿಮ್ಮ ಹಳ್ಳಿ ಶಾಲೆ ತುಂಬ ಬ್ಯೂಟಿಫುಲ್ ಆಗಿದೆ. ಅಯ್ಯ ಮೇಡಮರೇ, ನನ್ನ ಮರ್ತೇ ಬಿಟ್ರಲ್ಲ. ನನ್ನ ಮಗ ಮುನಿಯಾನ ಕಳಿಸಿ ಕಾಯ್ತಾ ನಿಂತೀವ್ನಿ. ಅರೆ, ಏನು ಬಸಪ್ಪ ನೀವು ಇಷ್ಟು ಹೇಳಿದ್ರು ಮತ್ತೆ ನಿಮಗೆ ನಾ ಕೆಲ್ಸಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ? ಅಯ್ಯ ಮೇಡಮರೇ, ಜಾತ್ರೆ ಕರ್ಕೊಂಡು ಹೋಗ್ತೀವ್ನಿ ದಿಟ, ಆದರೆ ಕ್ಯಾಮೆ ಮಾಡ್ಸೋಕ್ಕಲ್ಲ. ಜಾತ್ರೆನಾಗೆ ತೇರು ನೋಡೋಕ್ಕೆ. ನೀವಿಷ್ಟು ಬುದ್ಧಿ ಮಾತು ಹೇಳಿದ ಮೇಲೆ ನಾನು ಯಾಕೆ ಅವನ್ನ ಕೆಲ್ಸಕ್ಕೆ ಹಾಕಲಿ? ಅವನು ಓದಿ ಕಲೆಕ್ಟ್ರೋ ಆಗಲಿ, ದುಡ್ಡು ಕಾರ್ನಾಗೆ ಓಡಾಡಲಿ. ಏನು ಮಕ್ಕಳ, ನಾವು ಜಾತ್ರೆ ನೋಡಕ್ಕೆ ಹೋಗಣ್ವಾ?